ಲೋಕಲ್ ಎಕ್ಸ್‌ಪ್ರೆಸ್‌ಗೆ ಮತ್ತೊಮ್ಮೆ ಸ್ವಾಗತ. ರಾಜ್ಯದ ಖಾಸಗಿ ಕಾಲೇಜುಗಳಲ್ಲಿ ನಡೆಯುತ್ತಿರುವ ಡ್ರಾಪ್ಔಟ್ ಹಗರಣದ ಕರಾಳ ರೂಪವನ್ನು ಸುವರ್ಣ ನ್ಯೂಸ್ ಬಯಲಿಗೆಳೆದಿತ್ತು. ಈ ನಮ್ಮ ರಹಸ್ಯ ಕಾರ್ಯಾಚರಣೆಯ ಮಾಹಿತಿ ಬೆನ್ನತ್ತಿದ ರಾಜ್ಯದ ಸಿಸಿಬಿ ಪೊಲೀಸರು ಭರ್ಜರಿ ಭೇಟಿಯನ್ನೇ ಮಾಡಿದ್ದಾರೆ. ಪ್ರಮುಖ ಏಜೆಂಟ್ಗಳು ಸೇರಿದಂತೆ ಒಟ್ಟು 11 ಮಂದಿಯನ್ನು ಬಂಧಿಸಿದ್ದಾರೆ. ಡ್ರಾಪ್ಔಟ್ ಸೀಟು ಹಗರಣ. ಇದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಂಚನೆ ಮಾಡಿ ಮೆಡಿಕಲ್ ಸೀಟು ಮಾರೋ ಭಾರೀ ದಂಧೆ. ಖಾಸಗಿ ಮೆಡಿಕಲ್ ಕಾಲೇಜುಗಳ ಆಡಳಿತ ಮಂಡಳಿ ಹಾಗೂ ಏಜೆಂಟ್ಗಳು ಸೇರಿ ಕಾಮೆಡ್ಗೆ ಸೀಟನ್ನು ಲಕ್ಷಾಂತರ ರೂಪಾಯಿಗೆ ಮಾರೋ ಮಾಹಿತಿ ಸುವರ್ಣ ನ್ಯೂಸ್ಗೆ ಸಿಕ್ತು. ಇದರ ಬೆನ್ನತ್ತಿ ರಹಸ್ಯ ಕಾರ್ಯಾಚರಣೆ ನಡೆಸಿತು. ಈ ವೇಳೆ ರಾಜ್ಯದ ಪ್ರಮುಖ ಕಾಲೇಜುಗಳು, ರಾಜಕಾರಣಿಗಳು, ಸ್ವಾಮೀಜಿಗಳ ಬಣ್ಣ ಬಯಲು ಮಾಡಿತು. ಸುವರ್ಣ ನ್ಯೂಸ್ನಲ್ಲಿ ಬಂದ ಸ್ಫೋಟಕ ಮಾಹಿತಿಯಿಂದ ಎಚ್ಚೆತ್ತುಕೊಂಡ ರಾಜ್ಯ ಸಿಸಿಬಿ ಪೊಲೀಸರು ಪ್ರಮುಖ ಏಜೆಂಟ್ಗಳು ಸೇರಿದಂತೆ 11 ಮಂದಿಯನ್ನು ಬಂಧಿಸಿದ್ದಾರೆ. ರಾಜಗೋಪಾಲ್ ರೆಡ್ಡಿ, ಡಾಕ್ಟರ್ ಇಬ್ರಾಹಿಂ, ರಫತ್ ಮಲಿಕ್, ಶೇಖ್ ಅಬ್ದುಲ್ ಫಾರೂಕ್, ರಾಮಚಂದ್ರ, ಕೆಝಡ್ ವಹೀಂ ಅಹಮದ್, ಸೈಯದ್ ಅಬ್ರಹಾರ್, ಇಷ್ತಿಯಾಕ್ ಅಹಮದ್, ನಾಗರಾಜು, ಆನಂದ, ಕೆಜಿ ಬಸವಯ್ಯ ಅರೆಸ್ಟ್ ಆಗಿರೋ ಏಜೆಂಟ್ಗಳು. ಈ ಏಜೆಂಟ್ಗಳಿಂದ 23.5 ಲಕ್ಷ ರೂಪಾಯಿ ಕ್ಯಾಶ್, 8 ಮೊಬೈಲ್ ಹಾಗೂ 7 ಲಕ್ಷ ರೂಪಾಯಿ ಡಿಡಿ ವಶಪಡಿಸಿಕೊಂಡಿದ್ದಾರೆ. ಈ ಜಾಲ ಸಾಕಷ್ಟು ವಿಸ್ತೃತವಾಗಿ ಹಬ್ಬಿದೆ. ಇದರಲ್ಲಿ ಪ್ರಭಾವಿ ವ್ಯಕ್ತಿಗಳ ಹೆಸರು ಕೇಳಿ ಬರುತ್ತಿದೆ. ಹಾಗಾಗಿ ಪೊಲೀಸ್ ಇಲಾಖೆ ಈ ಹಗರಣದ ಇನ್ನಷ್ಟು ತನಿಖೆ ನಡೆಸುತ್ತೆ ಅಂತ ನಗರ ಪೊಲೀಸ್ ಆಯುಕ್ತ ಜ್ಯೋತಿ ಪ್ರಕಾಶ್ ಮಿರ್ಜಿ ತಿಳಿಸಿದರು. ಈ ಹಗರಣದಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡ ಶಾಮನೂರು ಶಿವಶಂಕರಪ್ಪ, ಬಿಜೆಪಿ ಶಾಸಕ ಶಶಿಲ್ ನಮೋಶಿ, ರಾಹುಲ್ ಗಾಂಧಿ ಸಹಚರ ಕುಂಟಲ್ ಕೃಷ್ಣ ಅವರ ಹೆಸರು ಕೇಳಿ ಬರುತ್ತಿದೆ. ಅಲ್ಲದೆ ಪ್ರಮುಖ ಮೆಡಿಕಲ್ ಕಾಲೇಜುಗಳಾದ ರಾಮಯ್ಯ, ಅಂಬೇಡ್ಕರ್, ವೈದೇಹಿ, RVSS ಕಾಲೇಜುಗಳು ಹಗರಣದಲ್ಲಿ ಪಾಲ್ಗೊಂಡಿವೆ ಅಂತ ಏಜೆಂಟ್ಗಳು ಸುವರ್ಣ ನ್ಯೂಸ್ಗೆ ಬಹಿರಂಗಪಡಿಸಿದ್ರು. ಅಲ್ಲದೆ ಇದರಲ್ಲಿ 25ರಿಂದ 30 ಮಂದಿ ಏಜೆಂಟ್ಗಳು ಭಾಗಿಯಾಗಿದ್ದಾರೆ. ಈ ದಂಧೆ ವಾರ್ಷಿಕ 500 ಕೋಟಿ ರೂಪಾಯಿ ಆದಾಯ ಹೊಂದಿದೆ. ಭಾರೀ ಹಗರಣದಲ್ಲಿ ಸಚಿವರು, ಶಾಸಕರು ಸೇರಿದಂತೆ ಅನೇಕ ಗಣ್ಯ ವ್ಯಕ್ತಿಗಳ ಹೆಸರು ಕೇಳಿ ಬರ್ತಾ ಇದೆ. ಆದ್ರೆ ಸರ್ಕಾರ ಯಾಕೋ ಇವರ ಬಗ್ಗೆ ಚಕಾರನೇ ಎತ್ತಾ ಇಲ್ಲ. ಅಷ್ಟೇ ಅಲ್ಲ, ಈ ಹಗರಣದಿಂದಾಗಿ ಸಾವಿರಾರು ಬಡ ಹಾಗೂ ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ವೈದ್ಯಕೀಯ ಶಿಕ್ಷಣದಿಂದಲೇ ವಂಚಿತರಾಗಿದ್ದಾರೆ. ಹಾಗಾಗಿ ಸರ್ಕಾರ ಮತ್ತೆ ಕಾಮೆಡ್ಗೆ ಕೌನ್ಸಿಲಿಂಗ್ ನಡೆಸುವಂತೆ ಕ್ರಮ ಕೈಗೊಳ್ಳಬೇಕು. ಆಗ ಈ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಕ್ಕಿದಂತಾಗುತ್ತೆ. ಕ್ಯಾಮ್ರಾಮನ್ ಅತೀಕ್ ಜೊತೆ ಜಯಶಂಕರ್ ಹಾಗೂ ವಿಜಯಲಕ್ಷ್ಮಿ ಶಿವರೂರು, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಇನ್ನು ಬೂದಿ ಪವಾಡಗಳಿಗೆ ಖ್ಯಾತಿಯಾಗಿರುವ ಚಿಕ್ಕಬಳ್ಳಾಪುರದ ಹಾರೋಬಂಡೆ ಶಿವಸಾಯಿ ಬಾಬಾ ಆಶ್ರಮಕ್ಕೆ ಇಂದು ಆಂಧ್ರದ ಸಾರಿಗೆ ಸಚಿವ ಬಚ್ಚ ಸತ್ಯನಾರಾಯಣ, ಆಂಧ್ರದ ಅಬಕಾರಿ ಸಚಿವ ವೆಂಕಟರಮಣ ಮತ್ತು ಆಂಧ್ರದ ಕೆಲವು ಶಾಸಕರು ಆಶ್ರಮಕ್ಕೆ ಭೇಟಿ ನೀಡಿ ಬಾಬಾ ಅವರ ಆಶೀರ್ವಾದ ಪಡೆದರು. 1 ಗಂಟೆಗೂ ಹೆಚ್ಚು ಕಾಲ ತಂಗಿದ್ದ ಸಚಿವರಿಗೆ ಶಿವಸಾಯಿ ಬಾಬಾ ಪವಾಡದ ಮೂಲಕ ವಿಭೂತಿ ನೀಡಿ ಆಶೀರ್ವಾದ ನೀಡಿದರು. ಇದರಿಂದ ಅಚ್ಚರಿಗೊಂಡ ಸಚಿವರು ಬಾಬಾ ಅವರ ಬಗ್ಗೆ ಅಚ್ಚರಿ ವ್ಯಕ್ತಪಡಿಸಿದರು. ఇది బాబా ఈ బుద్ధి మహిమ ఈట నుంచి నువ్వు అమృతమయుడైపోవాలా, పెద్ద అధికారుడైపోవాలా, మినిస్టర్గా